ರೋನಿ ಫಿಲಮ್ಮು ರಿಲೀಸ್ ಆಗಬೇಕಾಗಿತ್ತು, ಆಗತ್ತೆ ಅಂದರೆ 30ಕ್ಕಾಗಲ್ಲ, ಇನ್ನೊಂದು 2 ವಾರ ಮುಂದೆ ಹೋಗಿದ್ದೀವಿ. ಕಾರಣ ಇಷ್ಟೇ, ಈಗ 2 ವಾರದಿಂದ ರಿಲೀಸ್ ಆಗಿದ್ದ ಭೀಮಾ ಆಗ್ಬೋದು ಅಥವಾ ಲಾಸ್ಟ್ ವೀಕ್ ರಿಲೀಸ್ ಆಗಿದ್ದ ಕೃಷ್ಣ ಪಣೆ ಸಖಿ ಆಗ್ಬೋದು, ಎಲ್ಲ ಪಿಕ್ಚರು ಕನ್ನಡ 2 ಪಿಕ್ಚರ್ಗಳು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಹಾಗಾಗಿ ಮತ್ತೆ ಥಿಯೇಟ್ರ್ ಸಮಸ್ಯೆ ಆಗೋದು ಬೇಡ ಅಂಥೇಳಿ ಏನೇ ಸಿನಿಮಾ ಮಾಡಿದ್ರು ಕೂಡ ಅಥವಾ ನಾವೇನೇ ಪ್ರಚಾರ ಮಾಡಿದ್ರು ಕೂಡ ಕಡೆಗಲ್ಲಿ ಸುರೇಶ್ ಅಂತ ಕೂತಿರಲ್ಲ, ಅವ್ರ ಕೈಲಿ ಎಲ್ಲ ಸಿನಿಮಾದ ಒಂದು ಜಾತಕ ಇರುತ್ತೆ ಅವ್ರಿಗೆ. ಅವರು ಹಣೆ ಬರಹ ಎಲ್ಲ ನೀಟಾಗಿ ಬರೀತಾರೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಯಾರು ಥಿಯೇಟ್ರ್ ಓನರ್ ಯಾರು, ಎಕ್ಸಿಬಿಟ್ರ್ ಯಾರು, ಅವ್ರನ್ನೆಲ್ಲ ಹಿಡಿದು ಅಂಥೇಳಿ. ಸೊ ಅವ್ರ ಅಡ್ವೈಸ್ ಮೇಲೆ ನನಗೆ ಗುರು ನೆನ್ನೆ ಹೇಳಿದ್ರು, ನನಗೆ 1-2 ವಾರ ಮುಂದೆ ಹೋಗ್ತೀನಿ ಅಂಥೇಳಿ. ಚಂದನ್ ಸುರೇಶ್ ಅವರು ಕೂಡ ಬೆಳಗ್ಗೆ ಫೋನ್ ಮಾಡಿದರು. ಹಾಗಾಗಿ ಇದನ್ನು ಸೆಪ್ಟೆಂಬರ್ 12ಕ್ಕೆ ರಿಲೀಸ್ ಮಾಡೋಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇನ್ನು ಪಿಕ್ಚರ್ ಬಗ್ಗೆ ಹೇಳಿದಾಗ 3-4 ಸರಿ ಪ್ರೊಜೆಕ್ಷನ್ ಕರೆದಾಗ ನನಗೆ ಹೋಗೋಕ್ಕಾಗಿಲ್ಲ. ಕಾರಣ ಹೇಳಿ ನಿಜವಾದ ಕಾರಣದಿಂದ ಹೋಗೋಕ್ಕಾಗಲಿಲ್ಲ. ಅದು ಹೋಗಬಾರ್ದು ಅಂತಲ್ಲ, ತುಂಬ ಒತ್ತಡದಿಂದ ಹೋಗೋಕ್ಕಾಗಿಲ್ಲ. ನಾನೇ ಒಂದಷ್ಟು ಜನ ಡಿಸ್ಟ್ರಿಬ್ಯೂಟ್ರನ್ನ ಒಂದು ಶೋ ಇಟ್ಟಾಗ ಅಷ್ಟು ಜನ ಡಿಸ್ಟ್ರಿಬ್ಯೂಟ್ರ್ ಸಿನಿಮಾ ನೋಡಿದ್ಮೇಲೆ ಒಂದೇ ಅಭಿಪ್ರಾಯ ಹೇಳಿದ್ದು. ಯಾಕೆ ತುಂಬ ವರ್ಷದಿಂದ ನಾನು ಈ ಥರದ ಅಭಿಪ್ರಾಯ ರೋನಿ ಫಿಲ್ಮ್ಗೆ ನೋಡಿದ್ದು, ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದಾರೆ. ನಿಮಗೂ ಸಿನಿಮಾ ಎಲ್ಲ ತೋರಿಸ್ತೀವಿ ಮಾಧ್ಯಮದವ್ರಿಗೆ, ನೀವು ಹೇಳ್ತೀರಿ 100% ಒಳ್ಳೆ ಸಿನಿಮಾ ಆಗತ್ತೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಯಾಕೆಂದರೆ ಡಿಸ್ಟ್ರಿಬ್ಯೂಟ್ರು ಒಂದು 8 ಜನ ನೋಡಿ ಕೂಡ ಅಷ್ಟು ಒಂದೇ ಅಭಿಪ್ರಾಯ ಇತ್ತು ಅಂದಾಗ ಆ ಪಿಕ್ಚರ್ ಎಲ್ಲೋ ಒಂದು ವಿಷಯ ಇದೆ ಅಂತ ಅರ್ಥ ಅಲ್ವಾ. ಹಾಗಾಗಿ ಅದನ್ನು ಕಿರಣ್ ರಾಜ್ ಅವ್ರ ಬಗ್ಗೆನೂ ಕೂಡ ಈ ಸಿನಿಮಾ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ. ಹೊಸದಾಗಿ ನಿರ್ಮಿಸುವಂತಹ ನಮ್ಮ ನಿರ್ಮಾಪಕರಿಗೂ ಈ ಪಿಕ್ಚರ್ ಒಳ್ಳೆಯದಾಗಲಿ ಅಂತ ಕೇಳ್ತಾ, ಉಳಿದಿದ್ದ ಮಾಹಿತಿನ ನಾನು ಗುರುವೇಂದ್ರ ಶೆಟ್ಟಿ ಅವ್ರು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.